ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಈಗ ಸೆಕೆಂಡ್ PUC ಓದ್ತಾ ಇರೋರಿಗೆ ಮತ್ತೆ ಡ್ರಾಪ್ ಇಯರ್ ತಗೊಂಡಿರೋರು ಯಾರೆಲ್ಲ ನೀಟ್ 2026 ಎಕ್ಸಾಮ್ ಬರಿತಾ ಇರ್ತೀರಾ, ತಪ್ಪದೆ ಕೊನೆಯ ತನಕನೂ ಈ ವಿಡಿಯೋನ ನೋಡಿ. ಇದರಲ್ಲಿ ನಾನು ನಿಮಗೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಹೇಗೆ ನೀವು ಪ್ಲಾನ್ ಮಾಡ್ಕೊಂಡು 2026ಗೆ ಬಯಾಲಜಿ ಯಾವ ರೀತಿ ಓದ್ಬೇಕು ಅಂತ. ಸೊ ಯಾಕಂದ್ರೆ 2025 ಎಕ್ಸಾಮ್ ಅಲ್ಲಿ ನೀವು ನೋಡಿರೋ ಹಾಗೇನೆ ಏನೇನೆಲ್ಲ ನೀವು ಹೊಸದಾಗಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ಓದ್ಬೇಕಾದ್ರೆ ಅಂತಂದ್ರೆ, ಇಟ್ ಈಸ್ ನಾಟ್ ಲೈಕ್ ನಾರ್ಮಲ್ ಟ್ರೆಂಡ್ ಫಾಲೋಯಿಂಗ್ ಮೆಥಡ್ ದೇ ಹ್ಯಾವ್ ಯೂಸ್ಡ್. ಯಾವುದು ಯೂಸ್ ಮಾಡ್ತಾ ಇದ್ರಲ್ಲ ಪಾಸ್ಟ್ 5 to 6 years ಇಂದ, ಆ ರೀತಿ ಕ್ವೆಶನ್ಸ್ ನ ಅವರು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಯಾವಾಗ್ಲೂ ತಗೊಂತಾ ಇದ್ರು. ಆಮೇಲೆ ಹೈ ವೇಟೇಜ್ ಅಂತ ಯಾವ್ದು ತಗೊಂತಾ ಇದ್ರು, ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಸೊ ಇದೇ ರೀತಿನೂ ಮತ್ತೆ 2026ಗೂ ಬರ್ಬೋದಾ ಅಂತ ಹೇಳಿ ತುಂಬಾ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ರಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 2026ಗೆ ನೋಡಿ, ನಾವೇನು ಹೇಳೋಕೆ ಬರೋದಿಲ್ಲ ಮಕ್ಕಳೇ. ಅಂದ್ರೆ ಇದೇ ರೀತಿ 2025ಗೆ ಯಾವ ರೀತಿ ಪೇಪರ್ ಬಂದಿತ್ತೋ ಅದೇ ರೀತಿ ಮತ್ತೆ ನೆಕ್ಸ್ಟ್ ಇಯರ್ನು ಕೂಡ ಬರುತ್ತಾ, ಅಥವಾ ಅದಕ್ಕಿಂತ ಈಸಿ ಬರುತ್ತಾ, ಅಥವಾ ಅದಕ್ಕಿಂತ ಟಫ್ ಬರುತ್ತಾ ಅಂತ ಹೇಳಿ ವಿ ಕ್ಯಾನ್ ನಾಟ್ ಪ್ರೆಡಿಕ್ಟ್. ಸೊ NTA ಯಾವ ತರ ಬೇಕಾದ್ರೂ ಫ್ರೇಮ್ ಮಾಡ್ಬೋದು. ಸೊ ಹಾಗಾಗಿ ನೀವು ಯಾವ ರೀತಿ ರೆಡಿ ಇರಬೇಕು, so that ಯಾವುದೇ ರೀತಿ ಕ್ವೆಶನ್ ಬಂದ್ರು, whether it may be lengthy, short, or maybe it is filled with assertion reason questions, or maybe tricky questions, ಯಾವುದೇ ರೀತಿ ಕೊಟ್ರು, ನ್ಯೂಮರಿಕಲ್ಸ್ ಜಾಸ್ತಿ ಕೊಟ್ರು, ಯಾವುದೇ ರೀತಿ ಕೊಟ್ರು ನೀವು ಎಲ್ಲದಕ್ಕೂ ರೆಡಿ ಇರಬೇಕು ಮಕ್ಕಳೇ. ಸೊ ಯು ಹ್ಯಾವ್ ಗಾಟ್ ದಿಸ್ ಕಂಪ್ಲೀಟ್ 1 year to rectify your mistakes whatever you have did in the past year. ಆರ್ ಈಗ ಸೆಕೆಂಡ್ PUC ಓದ್ತಾ ಇರೋ ಅಂಥವ್ರು ನೀವು ಇದನ್ನ ಈಗಲೇನೆ ತಿಳ್ಕೊಂಡ್ರೆ ಬಹಳ ಯೂಸ್ ಆಗುತ್ತೆ. ಸೊ ಈಗ ಮೊದಲನೇದಾಗಿ 2025 ಇಂದ ಯಾವ ರೀತಿ ಕ್ವೆಶನ್ಸ್ ಎಲ್ಲೆಲ್ಲಿಂದ ಕೇಳಿದ್ರು, ಸೋ ದಟ್ ನೀವು ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ನೆಕ್ಸ್ಟ್ ಇಯರಿಗೆ ಅಂತಂದೇಳಿ ಹೇಳ್ತೀನಿ. ನಾನು ಇದಕ್ಕಿಂತ ಮುಂಚೆನೂ ಹೇಳ್ತಾ ಇದ್ದೆ, ಯೂನಿಟ್ ಇಂಟ್ರೊಡಕ್ಷನ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಅಲ್ಲಿಂದನೂ ಕ್ವೆಶನ್ಸ್ ಬರುತ್ತೆ ಅಂತಂದೇಳಿ. ಸೊ ಇಲ್ಲಿ ನೋಡಿ, ಯೂನಿಟ್ 3 ಇಂಟ್ರೊಡಕ್ಷನ್ ಪಾರ್ಟ್, ಇನ್ನು ಲೆಸನ್ ಇಂಟ್ರೊಡಕ್ಷನ್ ಅಲ್ಲ, ಇದು ಯೂನಿಟ್ ಇನ ಇಂಟ್ರೊಡಕ್ಷನ್ ಇರುತ್ತೆ ಮಕ್ಕಳೇ. ಸೊ ಎಲ್ಲ ಇದು ಟೆಕ್ಸ್ಟ್ ಬುಕ್ ಎಲ್ಲ ಲೆಸನ್ಗೆ ಎಲ್ಲ ಚಾಪ್ಟರ್ ಗಿಂತ ಮುಂಚೆ ಯೂನಿಟ್ ಇಂಟ್ರೊಡಕ್ಷನ್ ನ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದ್ರಲ್ಲಿ ನೋಡಿ, ಎಲ್ಲಿದು ರಿಡಕ್ಷನಿಸ್ಟ್ ಬಯಾಲಜಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದ ಕಾನ್ಸೆಪ್ಟ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ದ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಆರ್ ಅಪಿಯರ್ಡ್ ಆಸ್. ಇಲ್ಲಿ ನೋಡಿ, ಇಲ್ಲಿದೆ ಕ್ವೆಶನ್, ಇಲ್ಲಿದೆ ಕಾನ್ಸೆಪ್ಟ್. ಓಕೆ, ಸೊ ಯಾವುದು ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನಿಂಗ್ ಇದ್ರ ಯೂನಿಟ್ ನ ಇಂಟ್ರೊಡಕ್ಷನ್ ಅಲ್ಲಿ. ಸೊ ಅದೇ ರೀತಿ ಕ್ವೆಶನ್ ಕೂಡ ಕೇಳಿದ್ದಾರೆ. ಇಲ್ಲಿ ಏನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರೆಫರ್ಸ್ ಟು ರಿಡಕ್ಷನಿಸ್ಟ್ ಬಯಾಲಜಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಇಲ್ಲೇ ಬಂತು ನೋಡಿ, ಫಿಸಿಕ್ಸ್ ಮತ್ತೆ ಕೆಮಿಕಲ್. ಸೊ ಕಂಬೈನ್ಲಿ ಫಿಸಿಕೋ ಕೆಮಿಕಲ್ ಅಪ್ರೋಚ್ ಟು ಸ್ಟಡಿ ಅಂಡ್ ಅಂಡರ್ಸ್ಟ್ಯಾಂಡ್ ದ ಲಿವಿಂಗ್ ಆರ್ಗಾನಿಸಮ್ಸ್. ಗೊತ್ತಾಯ್ತಾ? ಸೊ ಈ ರೀತಿ ಕ್ವೆಶನ್ಸ್ ನ ಫ್ರೇಮ್ ಮಾಡ್ತಾರೆ. ಸೊ ಹಂಗಾಗಿ ನೀವು NCERT ಅನ್ನ ಸುಮ್ಮನೆ ಓದ್ಕೊಳ್ಳೋದಲ್ಲದೆ, ಲೆಸನ್ ಅಷ್ಟೇ ಓದ್ಕೊಳ್ಳೋದಲ್ಲದೆ, ಸ್ಟಾರ್ಟಿಂಗ್ ಕೊಟ್ಟಿರುವಂತಹ ಇಂಟ್ರೊಡಕ್ಷನ್ ಪಾರ್ಟ್ ನ ಮಿಸ್ ಮಾಡಬಾರ್ದು. ಸೊ ಯಾರೆಲ್ಲ 2026 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ಪಾಯಿಂಟ್ ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಲೆಸನ್ ಏನ್ ಕಲಿಬೇಕು ನೀವು ಅಂತ ಅಂದ್ರೆ, ನೋಡಿ, ಎಲ್ಲಾ ಯೂನಿಟಿನ ಸ್ಟಾರ್ಟಿಂಗಿಗೆನೆ ಸೈಂಟಿಸ್ಟ್ ನ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಅವರ ಮೇನ್ ಕಾಂಟ್ರಿಬ್ಯೂಷನ್ ಏನು ಇನ್ ದ ಫೀಲ್ಡ್ ಆಫ್ ಬಯಾಲಜಿ. ಓಕೆ, ಆಮೇಲೆ ಅವ್ರು ನೊಬೆಲ್ ಪ್ರೈಸ್ ತಗೊಂಡಿದಾರ, ಅಥವಾ ಅವರ ಮೇನ್ ಆಗಿ ಕೆಲವೊಂದು ಅವಾರ್ಡ್ಸ್ ಇರುತ್ತೆ, ಅದು ಯಾವ್ದು ಅಂತಂದೇಳಿ ನೀವು ನೋಡ್ಕೋಬೇಕು. ಅದು ಮೇನ್, ಬಿಟ್ರೆ ಬೇರೆ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ನೀವೇನ್ ಹೈಲೈಟ್ ಮಾಡ್ಕೊಂಡಿರ್ಬೇಕು, ಒಂದ್ ನಿಮಿಷ, ಏನ್ ಹೈಲೈಟ್ ಮಾಡ್ಕೊಂಡಿರ್ಬೇಕು ಅಂತಂದ್ರೆ, ಇಲ್ಲಿ ದಟ್ ಈಸ್ ರಿವರ್ಡ್ ಆಸ್ ಫಾದರ್ ಆಫ್ ಎಕಾಲಜಿ ಇನ್ ಇಂಡಿಯಾ. ಗೊತ್ತಾಗ್ತಿದೆನಾ? ಫಾದರ್ ಆಫ್ ಎಕಾಲಜಿ ಇನ್ ಇಂಡಿಯಾ ಅಂತಂದೇಳಿ ಕ್ಲೀನ್ ಆಗಿ ಇಲ್ಲಿ ಇದೆ. ಓಕೆ, ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಅದೇ ಕ್ವಶನ್ ಅಲ್ಲಿ ಕೇಳಿದ್ದಾರೆ, ಯಾರು, ರಾಮ್ದಿಯೋ ಮಿಸ್ಟರ್. ಎಕಾಲಜಿ ಸ್ಟಾರ್ಟಿಂಗ್ ಅಲ್ಲೇನೆ ಬರುತ್ತೆ, ಇದು ಎಕಾಲಜಿ ಯೂನಿಟ್ ಅಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹೂ ಇಸ್ ದ ಫಾದರ್ ಆಫ್ ಎಕಾಲಜಿ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಯೂಶಲಿ ಮಕ್ಳು ಏನ್ ಅನ್ಕೊಂತಾರೆ, ಇದೇನಿದು NCERT ಅಲ್ಲಿ ಎಲ್ಲಿದೆ ಅಂತಂದೇಳಿ ಕ್ವಶನ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಎಲ್ಲಿತ್ತು? ಸೈಂಟಿಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ. ಅದೇ ರೀತಿ ಪ್ರತಿಯೊಂದು ಯೂನಿಟ್ ಸ್ಟಾರ್ಟಿಂಗ್ ಕೂಡ ಸೈಂಟಿಸ್ಟ್ ಇಂಟ್ರೊಡಕ್ಷನ್ ಇದೆ, ಅದನ್ನ ನೀವು ಕಂಪಲ್ಸರಿ ಆಗಿ ಓದ್ಕೋಬೇಕು. ಗೊತ್ತಾಯ್ತಾ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ. ನೆಕ್ಸ್ಟ್, ಡಯಾಗ್ರಾಮ್ ನ ಸುಮ್ನೆ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಡಯಾಗ್ರಾಮ್ ಕೆಳಗಡೆ ಇರುವಂತಹ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಅದು, ಮತ್ತೆ ಡಯಾಗ್ರಾಮ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಸುಮ್ನೆ ಡಯಾಗ್ರಾಮ್ ಬರೆಯಕ್ ಬರುತ್ತೆ, ಲೇಬ್ಲಿಂಗ್ ಬರೆಯಕ್ ಬರುತ್ತೆ ಅಂತ ಅಂದ್ರೆ ಅಷ್ಟೇ ಅಲ್ಲ. ನೋಡಿ, ಈ ಡಯಾಗ್ರಾಮ್ ಪಕ್ಕ ಪ್ಯಾರಾಗ್ರಾಫ್ ಅಲ್ಲಿ ಇರುವಂತದ್ರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ,
ಬಟ್ ಕ್ವೆಶನ್ ಫ್ರೇಮ್ ಮಾಡಿರೋ ಸೆಂಟೆನ್ಸ್ ಅಲ್ಲಿ ಡಯಾಗ್ರಾಮ್ ನೋಡಿದ್ಮೇಲೆನೆ ಗೊತ್ತಾಗುತ್ತೆ ಅದರಿಂದಾನೇ ಕ್ವೆಶನ್ ಮಾಡಿರೋದು ಅಂತಂದೇಳಿ. ಸೊ ಆ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಹಂಗಾಗಿ ಇಲ್ಲಿ ಆಂಟಿಬಾಡಿ ಮಾಲಿಕ್ಯೂಲ್ ಡಯಾಗ್ರಾಮ್ ಮೇಲ್ಗಡೆ ಕ್ವೆಶನ್ ಕೇಳಿರೋದು ಐಡೆಂಟಿಫೈ ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್, ಯಾವುದು ರಾಂಗ್ ಅಂತಂದೇಳಿ ನೀವು ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ಯಾವ್ದು ರಾಂಗ್ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಾನು 2025 ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ, ನೀವು ಕೂಡ ನೋಡಿರ್ತೀರಾ ಪೇಪರ್. ಓಕೆ, ಸೊ ಯಾವ್ದು ಆನ್ಸರ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಏನ್ ಕ್ವಶನ್ ಕೇಳಿದ್ರು, ಟ್ವಿನ್ಸ್ ಆರ್ ಬಾರ್ನ್ ಟು ಅ ಫ್ಯಾಮಿಲಿ ದಟ್ ಲೀವ್ಸ್ ನೆಕ್ಸ್ಟ್ ಡೋರ್ ಟು ಯು. ದ ಟ್ವಿನ್ಸ್ ಆರ್ ಅ ಬಾಯ್ ಅಂಡ್ ಗರ್ಲ್. ಸೊ ಏನ್ ಕೇಳ್ತಾ ಇದ್ರೆ ಟ್ವಿನ್ಸ್ ಇದಾರಂತ ಇಬ್ರು ಪಕ್ಕದ ಮನೆಯಲ್ಲಿ ಇರುವಂತಹ ಟ್ವಿನ್ಸ್, ಅವ್ರೇನು ಬಾಯ್ ಅಂಡ್ ಗರ್ಲ್ ಇದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಂಗಂದ್ರೆ ಅಂತ ಕಂಡೀಷನ್ ಏನು, ಯಾವ್ದು ಟ್ರೂ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂದಿತ್ತು ಅಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಲೆಸನ್ ಅಲ್ಲಿ ಇರುವಂತಹ ಎಕ್ಸರ್ಸೈಸ್ ಕ್ವೆಶನ್ಸ್. ಸೊ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಮಕ್ಕಳೇ ಅಂತ ಅಂದ್ರೆ ಎಕ್ಸರ್ಸೈಸ್ ಕ್ವೆಶನ್ಸ್ ನ ಯಾವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ಲೆಸನ್ ಆದ್ಮೇಲೆ ಇರುವಂತ ಎಕ್ಸರ್ಸೈಸ್ ಕ್ವೆಶನ್ಸ್ ಥಿಯರಿ ಎಕ್ಸಾಮಿಗೂ ಕೂಡ ಬರುತ್ತೆ, ಅದಲ್ಲದೆ ನೀಟ್ ಮತ್ತೆ KCET ಕೂಡ ಆ ಕ್ವೆಶನ್ಸ್ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೀಟ್ 2025 ಅಲ್ಲಿ ನೋಡಿರೋ ಹಂಗೆ ಕೇಳಿದ್ದಾರೆ ಕ್ವೆಶನ್ ನ. ಸೊ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹೌ ಮೆನಿ ಎಗ್ಸ್ ಆರ್ ರಿಲೀಸ್ಡ್ ಬೈ ಅ ಹ್ಯೂಮನ್ ಓವರಿ ಇನ್ 1 ಮಂತ್. 1 ಮಂತ್ ಗೆ ಎಷ್ಟು ರಿಲೀಸ್ ಆಗುತ್ತೆ, 1 ಎಗ್ ರಿಲೀಸ್ ಆಗುತ್ತೆ. ಹೌ ಮೆನಿ ಎಗ್ಸ್ ಡು ಯು ಥಿಂಕ್ ವುಡ್ ಹ್ಯಾವ್ ಬೀನ್ ರಿಲೀಸ್ಡ್ ಇನ್ ದ ಮದರ್ ಗೇವ್ ಬರ್ತ್ ಟು ಐಡೆಂಟಿಕಲ್ ಟ್ವಿನ್ಸ್. ಐಡೆಂಟಿಕಲ್ ಟ್ವಿನ್ಸ್ ಇದ್ದಾಗ ಎಷ್ಟು ಎಗ್ ರಿಲೀಸ್ ಆಗ್ಬೋದು ಅಂತ ಕೇಳಿದ್ದಾರೆ. ಐಡೆಂಟಿಕಲ್ ಟ್ವಿನ್ಸ್ ಇದ್ದಾಗ ಒಂದೇ. ಓಕೆ, ದೆನ್ ವುಡ್ ಯು ಆನ್ಸರ್ ಚೇಂಜ್ ಇಫ್ ದ ಟ್ವಿನ್ಸ್ ಬಾರ್ನ್ ವರ್ ಫ್ರಾಟರ್ನಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿಗೆ ಏನಾಗುತ್ತೆ ಆನ್ಸರ್ ಅಂತ ಅಂದ್ರೆ ಕೆಲವೊಂದ್ಸರಿ 2 ಎಗ್ ರಿಲೀಸ್ ಆಗುತ್ತೆ, ಆವಾಗ 2 ಎಗ್ನು ಕೂಡ ಏನಾಗುತ್ತೆ ಸ್ಪರ್ಮ್ ಹೋಗ್ಬಿಟ್ಟು ಫರ್ಟಿಲೈಸೇಷನ್ ಆಗುತ್ತೆ. ಸೊ ಹಂಗಾಗಿ ಮೇ ಬಿ 1 sperm is carrying X chromosome and another sperm carrying Y chromosome. So because of that, one baby will be boy and another baby will be girl. ಸೊ ಹಂಗಾಗಿ ಈ ರೀತಿ ಕಂಡೀಷನ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್, ಫ್ರಾಟರ್ನಲ್ ಟ್ವಿನ್ಸ್. ನೀವು ಈ 20th ಕ್ವೆಶನ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಇರುವಂತಹ ಎಕ್ಸರ್ಸೈಸ್ ಕ್ವೆಶನ್ ನ ಸಾಲ್ವ್ ಮಾಡಿದ್ರಿ ಅಂತ ಅಂದ್ರೆ ಇದನ್ನ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಯೂಶಲಿ ಲೆಸನ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಲೆಕ್ಚರರ್ಸ್, ಸ್ಟಿಲ್ ಮರ್ತೋಗಿರುತ್ತೆ ನಿಮ್ಗೆ. ಓಕೆ, ಸೊ ಮರ್ತೋದಾಗ ನೀವು ಈ ರೀತಿ ಎಕ್ಸರ್ಸೈಸ್ ಕ್ವೆಶನ್ಸ್ ಆನ್ಸರ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಸೊ ಗೊತ್ತಾಗಿದೆ ಅಲ್ಲ ಏನೇನು ನೀವು ಮೇನ್ ಆಗಿ ನೋಡ್ಕೋಬೇಕು ಅಂತ. ಸೊ ನಾನು ಈಗ ಹೇಳ್ತಿರೋದಿಷ್ಟೇನೆ 2025 ಎಕ್ಸಾಮ್ ಇಂದ ನೀವೇನೇನು ಕಲ್ತ್ಕೋಬೇಕಾಗಿದೆ ಅಂತ ಹೇಳಿ ಹೇಳಿದ್ದು. ಸೊ ಈಗ ನಿಮಗೆ ರೋಡ್ ಮ್ಯಾಪ್ ಹೇಳ್ತೀನಿ 2026 ಗೆ ನೀವು ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ. ಫಸ್ಟ್ ಥಿಂಗ್ ನಾನು ಇಬ್ರಿಗೂ ಪ್ಲಾನ್ ಹೇಳ್ತಾ ಇದೀನಿ. ಒಂದು ಡ್ರಾಪರ್ ಸ್ಟೂಡೆಂಟ್, ಲಾಂಗ್ ಟರ್ಮ್ ಮಾಡ್ತಾ ಇರುವಂತ ಸ್ಟೂಡೆಂಟ್, ಇನ್ನೊಂದು ಈಗ ಸೆಕೆಂಡ್ PUC ಓದ್ತಾ ಇರ್ತೀರಾ. ಸೊ ಈಗ ನೀವು ಸೆಕೆಂಡ್ PUC ಓದ್ತಾ ಇರುವಂತಹ ಮಕ್ಕಳೆಲ್ಲ ಏನ್ ಮಾಡ್ತೀರಾ, ಕಾಲೇಜಲ್ಲಿ ಅಥವಾ ಯಾವುದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಕ್ಲಾಸ್ ನ ಕೇಳ್ತೀರಾ. ಕ್ಲಾಸ್ ನ ಕೇಳ್ಬಿಟ್ಟು ಸುಮ್ನೆ ಕತೆ ಕೇಳ್ದಂಗೆ ಕೇಳೋದಲ್ಲ. ಫಸ್ಟ್ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂತ ಅಂದ್ರೆ ಅವರು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ಮುಂಚೆ ಕೇಳಿರುವಂತ ಕ್ವೆಶನ್ಸ್ ಯಾವ ರೀತಿ ಈ ಕಾನ್ಸೆಪ್ಟ್ ಮೇಲೆ ಕೇಳಿದ್ರು, ಇದಕ್ಕೆ ನೀವು ಏನು ಆನ್ಸರ್, ಯಾವ ರೀತಿ ಆನ್ಸರ್ ಮಾಡ್ಬೇಕು, ಈ ತರ ಕಾನ್ಸೆಪ್ಟ್ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೀವು ನೋಟ್ಸ್ ಮಾಡ್ಕೋಬೇಕು. ರನ್ನಿಂಗ್ ನೋಟ್ಸ್ ಈಸ್ ಇಂಪಾರ್ಟೆಂಟ್. ಸುಮ್ಮನೆ ಕೇಳುವಂಥದ್ದು ನೆಸೆಸಿಟಿ ಇಲ್ಲ. ಯಾವ ರೀತಿ ಓದ್ಬೇಕು ಅಂತ, ಯಾವ ರೀತಿ ಪಾಠ ಕೇಳ್ಬೇಕು ಅಂತ ಅಂದ್ರೆ ನೀವು ನೋಟ್ಸ್ ಮಾಡ್ಕೊಂತ ಇರ್ಬೇಕು. ಸೊ ನೋಟ್ಸ್ ಮಾಡ್ಕೊಂಡಾಗ ಅಲ್ಲಿ ಕೆಲವೊಂದು ಅವರೇ ಕ್ವೆಶನ್ಸ್ ರೈಸ್ ಮಾಡ್ತಾರೆ, ಅದನ್ನು ಇಂಪಾರ್ಟೆಂಟ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಆ ಕ್ವೆಶನ್ ನೀವು ಅಲ್ಲಿ ನೋಟ್ಸ್ ಅಲ್ಲಿ ಬರ್ಕೋಬೇಕು ಮಕ್ಕಳು. ಸೊ ಇದು ಫಸ್ಟ್ ಥಿಂಗ್ ನೀವು ಮಾಡುವಂಥದ್ದು. ಓಕೆ, ಇನ್ನು ಲಾಂಗ್ ಟರ್ಮ್ ಮಾಡ್ತಿರೋಂಥವ್ರು ಏನ್ ಮಾಡ್ತೀರಾ ಅಂತಂದ್ರೆ ನೀವು ವಿಡಿಯೋ ಲೆಕ್ಚರ್ ನೋಡ್ತೀರಾ ಅಂತ ತಿಳ್ಕೊಳ್ಳಿ. ಯಾವುದು ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲಾದ್ರೂ ನೀವು ಆನ್ಲೈನ್ ಕ್ಲಾಸ್ ಅಲ್ಲಿ ವಿಡಿಯೋ ಲೆಕ್ಚರ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಕೂಡ ರನ್ನಿಂಗ್ ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಏನ್ ನಾನು ಇವಾಗ ಹೇಳಿದ್ನಲ್ಲ, ಅವ್ರು ಏನ್ ಕ್ವೆಶನ್ಸ್ ಫ್ರೇಮ್ ಮಾಡಿರ್ತಾರೆ, ಅವ್ರು ಏನಾದ್ರು ಲೆಕ್ಚರ್ಸ್ ಕ್ವೆಶನ್ಸ್ ಕೇಳ್ತಾರಲ್ಲ ಅದನ್ನ ನೀವು ನೋಟ್ ಮಾಡ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ತೀರಾ ನೀವು, ಇವತ್ತು 2 pages NCERT ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನೀವು ಬಂದು ಓದ್ಬೇಕು. ಸೊ ಅವತ್ತಿಂದ ಅವತ್ತಿನೇ ಓದ್ಕೊಂಡ್ರೆ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನೆಕ್ಸ್ಟ್ ಎಕ್ಸಾಮಿಗೆ. ಸೊ ಮುಂಚೆ ತರ ಕಾಂಪಿಟೇಷನ್ ಏನು ಇರೋದಿಲ್ಲ, ಇದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಕೂಡ ಲೆವೆಲ್ ಅಪ್ ಆಗ್ಬೇಕು. ಸೊ ಯಾರು ಇನ್ನೊಂದು ಪಾಯಿಂಟ್ ಹೇಳಕ್, ಮತ್ತೆ ಯಾರು ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದ್ದೀರಾ ಅಥವಾ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅಪ್ಡೇಟೆಡ್ ಲೆಸನ್ ನ ನೋಡಿ.
ಓಲ್ಡ್ ಲೆಸನ್ಸ್ ನೋಡ್ಬೇಡಿ, 3 years ಮುಂಚೆದು, 2 years ಮುಂಚೆದು ಎಲ್ಲ ನೋಡಕ್ ಹೋಗ್ಬೇಡಿ. 2024 2025 ಅಲ್ಲಿ ಹೇಳಿರುವಂತಹ ವಿಡಿಯೋ ಲೆಕ್ಚರ್ಸ್ ನ ಲೆಸನ್ಸ್ ನ ನೀವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ NCERT ರೀಡಿಂಗ್ ಯಾವ ರೀತಿ ಓದ್ಬೇಕು? ನ್ಯೂಸ್ ಪೇಪರ್ ತರ ಓದ್ಬೇಕಾ? ಇಲ್ಲ. ಫಸ್ಟ್ ಒಂದ್ಸರಿ NCERT ಅನ್ನ ಓದ್ತೀರಾ, ಅವಾಗ ನಿಮಗೆ ಏನೋ ಸ್ವಲ್ಪ ಐಡಿಯಾ ಬರುತ್ತೆ. ಕ್ಲಾಸ್ ಅಲ್ಲಿ ಹೇಳಿರೋದು NCERT ಅಲ್ಲಿ ಇರೋದು ಸ್ವಲ್ಪ ಲಿಂಕ್ ಆಗುತ್ತೆ. ಮತ್ತೆ ಇನ್ನೊಂದ್ಸರಿ ಓದ್ತೀರಾ, ಆಗ ನಿಮಗೆ ಗೊತ್ತಾಗುತ್ತೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ನೆಕ್ಸ್ಟ್ ಅದರ ರಿಲೇಟೆಡ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತೀರಾ. ಸೊ ಆಲ್ರೆಡಿ ನಿಮಗೆ ಕಾಲೇಜಲ್ಲಿ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಆ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ಇರುತ್ತೆ. ಆ ಕ್ವೆಶನ್ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಇತ್ತು ಅಂತ ಹೇಳಿ. ಅಂದ್ರೆ ಯಾವ ಕಾನ್ಸೆಪ್ಟ್ ಇಂದ ಕ್ವೆಶನ್ಸ್ ಬಂದಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ NCERT ಹೇಗೆ ಓದ್ಬೇಕು ಅಂತ ಹೇಳಿ ನಾನು ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅದನ್ನ ಹೇಳ್ಕೊಂತ ಹೋದ್ರೆ ಈ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ. ಓಕೆ, ಸೊ ಮೊದಲೇ ಫೋಕಸ್, ನಿಮಗೆ ಅಟೆನ್ಷನ್ ಪವರ್ ತುಂಬಾ ಕಡಿಮೆ ಇರುತ್ತೆ. ಸೊ ನಾನು ಹೇಳ್ತಾ ಹೋದ್ರೆ ನಿಮಗೆ ಇನ್ನು ಕೊನೆ ತನಕನೂ ನೋಡ್ಲಿಕ್ಕೆ ಆಗೋದಿಲ್ಲ ಟಿಪ್ಸ್ ನ ಹೇಳೋದು. ಓಕೆ, ಸೊ ಈಗ NCERT ಯಾವ ರೀತಿ ಓದ್ಬೇಕು ಅಂತಂದೇಳಿ ನಾಳೆ ಹೇಳ್ತೀನಿ. ಬಟ್ ಮೇನ್ ಆಗಿ ಏನ್ ನೋಡ್ಕೋಬೇಕು, ನಾನೀಗ ಹೇಳಿದ್ನಲ್ಲ, ಯೂನಿಟ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಸೈಂಟಿಸ್ಟ್ ಬಗ್ಗೆ ಆಗಿರ್ಬೋದು, ಮತ್ತೆ ಲೆಸನ್ ಓದಿದ್ಮೇಲೆ ಅದರ ಸಮ್ಮರಿ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಲೆಸನ್ ಆದ್ಮೇಲೆ ಎಕ್ಸಸೈಸ್ ಕ್ವೆಶನ್ಸ್. ಸಮ್ಮರಿನೂ ಕೂಡ ಬಹಳ ಇಂಪಾರ್ಟೆಂಟ್. ನಾನು ನಾಳೆ ಹೇಳ್ತೀನಿ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಸಮ್ಮರಿಯಿಂದನೂ ಕೂಡ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ. ಲೆಸನ್ ಅಲ್ಲಿ ಇಲ್ಲದೆ ಇರುವಂತ ಕೆಲವೊಂದು ಲೈನ್ಸ್ ಸಮ್ಮರಿಯಲ್ಲಿ ಇರುತ್ತೆ ಮಕ್ಕಳೇ, ಲೆಸನ್ ಸಮ್ಮರಿಯಲ್ಲಿ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ನಾನು ನಿಮಗೆ ಹೆದರ್ಸ್ತಾ ಇಲ್ಲ, ನಿಮಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಎಲ್ಲದನ್ನು ನೋಡ್ಕೋಬೇಕು, ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಸೊ ಯಾವುದೇ ಕಾರಣಕ್ಕೂ ಇದನ್ನ ತುಂಬಾನೇ ಭಯ ಪಟ್ಕೊಂಡು ಸೀರಿಯಸ್ ಆಗಿ ನೋಡ್ಕೊಳಕ್ ಹೋಗ್ಬೇಡಿ. ಸೊ ಸಿಂಪಲ್ ಆಗಿ ತಗೊಳ್ಳಿ. ಎಲ್ಲ ಕಾನ್ಸೆಪ್ಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂತ ಬಂದ್ರೆ ಆರಾಮಾಗಿ ಕೊನೆ ತನಕ ನೆನ್ಪಿರುತ್ತೆ. ಇನ್ನು NCERT ಓದ್ಬೇಕಂದ್ರೆ 2 ಥಿಂಗ್ ಮೇನ್ ಆಗಿ ಬರುತ್ತೆ. ಒಂದು ಡೇಟಾ ಇರುತ್ತೆ, ಇನ್ನೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಕಾನ್ಸೆಪ್ಟ್ ನೀವು ಹೆಂಗಿದ್ರು ನೆನ್ಪಿಟ್ಕೊಂಡೇ ಇಟ್ಕೊಂತೀರಿ, ಯಾಕಂದ್ರೆ ಅದು ನಿಮ್ಗೆ ರಿಲೇಟ್ ಆಗಿರುವಂತಹದ್ದು ಇರುತ್ತೆ. ಮತ್ತೆ ಮರಿಲಾರ್ದೆ ಇರುವಂತಹದ್ದನ್ನು ಕೂಡ ಬಯಾಲಜಿಯಲ್ಲಿ ಕಾನ್ಸೆಪ್ಟ್ಸ್ ಇರುವಂತ ಕಾರಣದಿಂದ ನೀವು ಮರೆಯೋದೇ ಇಲ್ಲ. ಸೊ ಕಾನ್ಸೆಪ್ಟ್ಸ್ ಹೆಂಗಿದ್ರು ಅಥವಾ ಕೆಲವೊಂದ್ಸರಿ ರಿವೈಸ್ ಮಾಡಿದ್ರು ಕಾನ್ಸೆಪ್ಟ್ಸ್ ನೆನಪಾಗುತ್ತೆ. ಬಟ್ ದ ಮೇನ್ ಥಿಂಗ್ ಹಿಯರ್ ಇಸ್ ಡಾಟಾ. ಸೊ ಡಾಟಾನ ಯಾವ ರೀತಿ ನೀವು ನೆನ್ಪಿಟ್ಕೋಬೇಕು ಅಂತಂದ್ರೆ ಅವಾಗ ರಿವೈಸ್ ಮಾಡ್ಬೇಕು. ಸಪೋಸ್ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ NCERT ಅಲ್ಲಿ, ಅದು ನಿಮಗೆ ನೆನಪಾಗ್ತಾ ಇಲ್ಲ. ಸೊ ಇಮ್ಯಾಜಿನ್ ದಟ್, ಆ ಕಾನ್ಸೆಪ್ಟ್ ನ ಇಮ್ಯಾಜಿನ್ ಮಾಡ್ಕೊಂತೀರಾ ನೀವು. ಓಕೆ, ಸೊ ಅದ್ರಲ್ಲಿರೋ ಡಾಟಾನ ಇಮ್ಯಾಜಿನ್ ಮಾಡ್ಕೋಬೇಕು. ಕಾನ್ಸೆಪ್ಟ್ ನ ಇಮ್ಯಾಜಿನ್ ಮಾಡ್ಕೊಂತೀರಾ, ಆಮೇಲೆ ಡಾಟಾನು ಕೂಡ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನ ಆ ಡಾಟಾನ ಯಾವ ರೀತಿ ಫಾರ್ಮೇಶನ್ ಅಲ್ಲಿ ನೀವು ಯಾವ ಫಾರ್ಮ್ ಅಲ್ಲಿ ಬರ್ಕೋಬೇಕು ಅಂತ ಅಂದ್ರೆ ಫ್ಲೋ ಚಾರ್ಟ್ ಫಾರ್ಮ್ ಅಲ್ಲಿ, ಟೇಬುಲರ್ ಫಾರ್ಮ್ ಅಲ್ಲಿ ಅಥವಾ ಕಂಪ್ಯಾರಿಟಿವ್ ಟೇಬುಲರ್ ಫಾರ್ಮ್ ಅಲ್ಲಿ ನೀವು ಬರ್ಕೊಂತ ಹೋಗ್ಬೇಕು. ಸಪೋಸ್ ಈಗ ನೋಡಿ ಫ್ಯಾಮಿಲಿ ಬಗ್ಗೆ ಕೊಟ್ಟಿದ್ದಾರೆ, ಯಾವ್ದಾವ್ದು ಸೊಲನೆಸಿ ಫ್ಯಾಮಿಲಿ ಆಗಿರ್ಬೋದು, ಮತ್ತೆ ಹೊಸದಾಗಿ ಆಡ್ ಮಾಡಿರುವಂತ ಫ್ಯಾಮಿಲೀಸ್ ಎಲ್ಲ ಇದೆ. ಸುಮ್ನೆ ಫ್ಯಾಮಿಲೀಸ್ ಬಗ್ಗೆ ಇನ್ಫಾರ್ಮೇಶನ್ ನೋಡ್ಕೊಂಡು ಹೋದ್ರೆ ಗೊತ್ತಾಗುತ್ತಾ? ಇಲ್ಲ, ಕಂಪ್ಯಾರಿಟಿವ್ ಚಾರ್ಟ್ ಮಾಡ್ಕೊಂತೀರಾ. ಸೊ ಹಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಜಸ್ಟ್ ಅದನ್ನ ಒಂದ್ಸಲ ರಿವೈಸ್ ಮಾಡಿದ್ರೆ ಸಾಕಾಗುತ್ತೆ. ಆ ರೀತಿ. ಸೊ ಎಲ್ಲಾ ಡಾಟಾನು ಕೂಡ ಒಂದ್ ಲೆಸನ್ ಇದೆನಾ, ಆ ಲೆಸನ್ ಇಂದ ಏನೇನ್ ಡಾಟಾ ಇದೆ ಮೇಜರ್ ಆಗಿ, ಸೈಂಟಿಸ್ಟ್ ನೇಮ್ಸ್ ಏನೇನಿದೆ, ಇಯರ್ಸ್ ಯಾವ್ದ್ಯಾವ್ದಿದೆ, ಓಕೆ, ಸೊ ಯಾವಾಗ ಯಾವ್ದು ಡಿಸ್ಕವರಿ ಆಯ್ತು, ಏನಾಯ್ತು ಆ ಇಯರ್ ಅಲ್ಲಿ, ಸೊ ಈ ರೀತಿ ಏನು, ಮತ್ತೆ ಫಾರ್ಮುಲಾ ಯಾವ್ದಿದೆ, ಇದರಿಂದ ನ್ಯೂಮರಿಕಲ್ ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ. ಸೊ ಈ ಮೇಜರ್ ಆಗಿ ಇರುವಂತಹ ಡಾಟಾ ಇದೆ ಅಲ್ಲ, ಅದನ್ನ ನೀವು ಒಂದ್ ಬುಕ್ ಮೇಂಟೈನ್ ಮಾಡಿ ಅವಾಗವಾಗ ಬರ್ಕೋಬೇಕು. ಅದ್ರ ಜೊತೆಗೇನೆ ಆ ಲೆಸನ್ ಇಂದನು ಫ್ಲೋ ಚಾರ್ಟ್ ಆಗಿರ್ಬೋದು, ಟೇಬುಲರ್ ಕಾಲಮ್ ಆಗಿರ್ಬೋದು, ಕಂಪ್ಯಾರಿಟಿವ್ ಚಾರ್ಟ್ ಆಗಿರ್ಬೋದು, ಎಲ್ಲದನ್ನು ಬರ್ಕೊಂಡು ಇಟ್ಕೋಬೇಕು. ಸೊ ಯಾವಾಗ ಇದನ್ನ ನೀವು ಫಾಲೋ ಮಾಡ್ತಾ ಹೋಗ್ತೀರಾ ಅವಾಗ ಮಾತ್ರ ನಿಮಗೆ ಯೂಸ್ ಆಗುತ್ತೆ ಎಕ್ಸಾಮ್ಗೆ. ಇಲ್ಲ ಅಂತಂದ್ರೆ ಮತ್ತು NCERT ಓದ್ಬೇಕಾಗತ್ತೆ, ಮತ್ತು ಡಾಟಾನೆಲ್ಲ ಮತ್ತೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಾ ಇರುತ್ತೆ. ನೀವು ಅವಾಗವಾಗ ಬ್ರೇಕ್ ಟೈಮ್ ಅಲ್ಲಿ, ಫ್ರೀ ಟೈಮ್ ಅಲ್ಲಿ ಈ ನೋಟ್ಸ್ ನ ನೀವು ರಿವೈಸ್ ಮಾಡ್ತಾ ಇದ್ರೆ ಮರೆಯುವಂತ ಚಾನ್ಸೇ ಇರೋದಿಲ್ಲ. ದೆನ್ 1 ವೀಕ್ ಓದಿದ್ಮೇಲೆನೆ, 1 ವೀಕ್ ಏನೇನು ಇದನ್ನ ಫಾಲೋ ಮಾಡ್ತಿರಲ್ಲ, ಸೊ ಇನ್ನೆಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆ 1 ವೀಕ್ ಅಲ್ಲಿ ಮತ್ತೊಂದ್ಸರಿ ಎಲ್ಲದನ್ನು ರಿವೈಸ್ ಮಾಡ್ಬೇಕಾಗುತ್ತೆ. ನೀವೇನೇನ್ ಪಾಯಿಂಟ್ಸ್ ಬರ್ಕೊಂಡಿರ್ತೀರ ಅದೆಲ್ಲ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ PYQ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಎಷ್ಟು ಇಯರ್ಸ್ ಇಂದ ಮಾಡ್ಬೇಕು ಮ್ಯಾಮ್ ಅಂದ್ರೆ 2014 ಇಂದ ತಗೊಳ್ಳಿ. ಫ್ರಮ್ 2014 ಇಂದ 2024 ತನಕನು ಏನೇನು ಎಲ್ಲ ಲೆಸನ್ ಇಂದ ಕ್ವೆಶನ್ಸ್ ಬರುತ್ತೆ, ಎಲ್ಲದನ್ನು ಸಾಲ್ವ್ ಮಾಡ್ತಾ ಬರ್ತೀರಾ. ಸೊ ಸುಮ್ನೆ ಸಾಲ್ವ್ ಮಾಡೋದಲ್ಲ, ಸಾಲ್ವ್ ಮಾಡಿದ್ಮೇಲೆ ಯಾವ ಟಾಪಿಕ್ ಬಂದಿದೆಲ್ಲ ಅದನ್ನ NCERT ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆ, ಸಪೋಸ್ ಈಗ ಯಾವುದು ಬಯೋಟೆಕ್ನಾಲಜಿ ಬಂದಿದೆ, ಬಯೋಟೆಕ್ನಾಲಜಿಯಲ್ಲಿ ಯಾವುದು ಇದು PUC 18 ಅಥವಾ PBR 322 ಡಯಾಗ್ರಾಮ್ ಇದೆಯಲ್ಲ, ಅದ್ರ ಮೇಲೆ ಕ್ವಶನ್ ಬಂದಿದೆ ಅಂತ ತಿಳ್ಕೊಳ್ಳಿ.
ಅದ್ರ ಪಕ್ಕ ಇರುವಂತಹ ಇನ್ಫಾರ್ಮೇಶನ್. ಸೊ ನೀವು ಏನ್ ಮಾಡ್ತೀರಾ, ಈ ಡಯಾಗ್ರಾಮಿಗೆ ಇಲ್ಲಿ ಪಕ್ಕ ಇದು ಆಂಪಿಸಲಿನ್ ರೆಸಿಸ್ಟೆಂಟ್ ಜೀನ್ ಬಗ್ಗೆ ಕ್ವಶನ್ ಕೇಳಿದಾರೆ ಅಂತಂದ್ರೆ ಇಲ್ಲಿ ಸ್ಟಾರ್ ಮಾರ್ಕ್ ಮಾಡ್ಕೊಂತೀರಾ. ಸ್ಟಾರ್ ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಏನಂತ, ಅದೆಲ್ಲ PYQ ಬಂದಿದೆ ಅಂತ. ಸೊ ಈ ರೀತಿ ಯಾವ್ದಾದ್ರು ಏನಾದ್ರೂ ಮಾರ್ಕ್ ಮಾಡ್ಕೊಳ್ಳಿ, ಒಂದು ರೌಂಡ್ ಆಗಿರ್ಬೋದು ಅಥವಾ ಹೈಲೈಟರ್ ಇಂದ ಅದನ್ನ P ಅಂತ ಹೇಳಿ ಬರ್ಕೊಂಡ್ರು ಅಲ್ಲಿ ಏನಂತ ಅರ್ಥ ಆಗುತ್ತೆ, ದಟ್ ಈಸ್ PYQ ಅಂತ ಗೊತ್ತಾಗುತ್ತೆ. ಸೊ ಹಂಗಿದ್ದಾಗ ನೀವು ಆ ಲೆಸನ್ ನ ಮತ್ತೊಂದ್ಸರಿ ರಿವೈಸ್ ಮಾಡ್ಬೇಕಾದ್ರೆ ಅದು ಮಿಸ್ ಮಾಡುವಂತ ಚಾನ್ಸೇ ಇರೋದಿಲ್ಲ. PYQ ಇದೆ ಅಂತಂದ್ರೆ ಆ ಕಾನ್ಸೆಪ್ಟ್ ಮತ್ತೊಂದ್ಸರಿ ರಿಪೀಟ್ ಆಗುತ್ತೆ ಅಂತ ಹೇಳಿ ಅರ್ಥ. ಸೊ ಅವಾಗ ನೀವು PYQ ನು ಕೂಡ ರಿವೈಸ್ ಮಾಡ್ದಂಗ ಆಗುತ್ತೆ. ಗೊತ್ತಾಗ್ತಿದೆನಾ? ಸೊ ಆ ರೀತಿ ನೀವು ಓದ್ಕೋಬೇಕಾಗುತ್ತೆ NCERT ನ. ನೆಕ್ಸ್ಟ್ PYQ ನು ಸಾಲ್ವ್ ಮಾಡೋದು ಗೊತ್ತಾಯ್ತು, ಎಕ್ಸರ್ಸೈಸ್ ಕ್ವಶನ್ಸ್ ಆಯ್ತು, ಎಲ್ಲದನ್ನು ಇದನ್ನ ಫಾಲೋ ಮಾಡ್ತಾ ಇದ್ದೀರಾ. ಬಟ್ ಇದನ್ನ ನೀವು ಬ್ರೇಕ್ ಮಾಡಬಾರ್ದು, ಕನ್ಸಿಸ್ಟೆಂಟ್ ಆಗಿ ಇದೇ ರೀತಿನೇ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಹೇಳಿದ್ನಲ್ಲ, ಒಂದ್ ಲೆಸನ್ಗೆ ಈ ರೀತಿ ಮಾಡಿದಲ್ದೇನೆ ಪ್ರತಿಯೊಂದು ಲೆಸನ್ಗೂ ಕೂಡ ಇದೇ ರೀತಿ ಫಾಲೋ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಮಾಕ್ ಟೆಸ್ಟ್ ಅಂತೂ ಮಂತ್ಲಿ, ವೀಕ್ಲಿ ಸ್ಕೂಲಲ್ಲಿ ಇದು ಕಾಲೇಜಸ್ ಅಲ್ಲಿ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ಮಾಕ್ ಟೆಸ್ಟ್ ಬರದ್ಮೇಲೆ ನೀವು ಏನೇನ್ ಮಿಸ್ಟೇಕ್ ಮಾಡ್ತಿರಲ್ಲ ಅದನ್ನು ಕೂಡ ನೋಟ್ ಮಾಡ್ಕೋಬೇಕು. ಸಪೋಸ್ ಈಗ ಯಾವ್ದೋ ಒಂದು ಕಾನ್ಸೆಪ್ಟ್ ಮಿಸ್ಟೇಕ್ ಮಾಡಿದೀರಾ ಅಂತ ಅಂದ್ರೆ ಆ ಲೆಸನ್ನಿನ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಿಸ್ಟೇಕ್ ಮಾಡಿರೋದಕ್ಕೇನೆ ರೆಡ್ ಅಲ್ಲಿ ಮಾರ್ಕ್ ಮಾಡ್ಕೊಂತೀರ ಯಾವ ಕಾನ್ಸೆಪ್ಟ್ ಮಿಸ್ಟೇಕ್ ಮಾಡಿರೋದು. ಅಥವಾ ನೀವೇನು ನೋಟ್ಸ್ ಮೇಂಟೈನ್ ಮಾಡಿದಿರಲ್ಲ, ಎಲ್ಲಾ ಇನ್ಫಾರ್ಮೇಶನ್ ನ ಡಾಟಾನ ಬರ್ಕೊಂತಿರ್ತಿರಲ್ಲ, ಆ ಲೆಸನ್ ಆ ಬುಕ್ ಅಲ್ಲಿ 2 ಶೀಟು ಏನಕ್ಕೆ ಖಾಲಿ ಬಿಟ್ಟಿರ್ಬೇಕು, ಎರರ್ ಯಾವ್ದಾವ್ದಿದೆ ಅದನ್ನ ನೀವು ಪಾಯಿಂಟ್ ಮಾಡ್ಕೊಳಕ್ಕೆ. ಸೊ ಅಲ್ಲಿ ಏನ್ ಮಾಡ್ಕೊಂತೀರಾ, ಒಂದ್ ಮಂತ್ ಅಲ್ಲಿ ನೀವು ಏನ್ ಟೆಸ್ಟ್ ಬರ್ದಿರ್ತೀರಲ್ಲ ಅದ್ರಲ್ಲಿ ಯಾವ್ದಾವ್ದು ಮಿಸ್ಟೇಕ್ ಆಗಿದೆ ಅದನ್ನ ನೀವು ಅದ್ರಲ್ಲಿ ನೋಟ್ ಮಾಡ್ಕೊಂತೀರಾ. ಸೊ ಈ ರೀತಿ ಮಾಡ್ಕೊಂಡಾಗ ಮತ್ತೊಂದ್ಸರಿ ನೆಕ್ಸ್ಟ್ ಟೈಮ್ ಆ ಕಾನ್ಸೆಪ್ಟ್ ಓದ್ಬೇಕಾದ್ರೆ ನಾನು ಇದು ಮಿಸ್ಟೇಕ್ ಮಾಡಿದ್ನಲ್ಲ ಅಂತ ಹೇಳಿ ಮತ್ತೊಂದ್ಸರಿ ಕ್ಲಿಯರ್ ಆಗಿ ಓದ್ಕೊಂತೀರಾ. ಯಾಕೆ ಮಿಸ್ಟೇಕ್ ಮಾಡಿರ್ತೀರ ಅಂದ್ರೆ ನಿಮಗೆ ಆ ಕಾನ್ಸೆಪ್ಟ್ ಕ್ಲಿಯರ್ ಇರೋದಿಲ್ಲ. ಅವಾಗ ನೀವು ನಿಮ್ಮ ಲೆಕ್ಚರರ್ಸ್ ಜೊತೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಕೆಲವೊಂದ್ಸರಿ ಫ್ರೆಂಡ್ಸ್ಗೆ ಕೇಳಿದ್ರು ಕೂಡ ಅವ್ರನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಸೊ ಈ ರೀತಿ ನೀವು ಕ್ಲಿಯರ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮುಂದೆ ಹೋಗ್ಬೇಕು. ಅದ್ ಮಿಸ್ಟೇಕ್ ಆಗಿದೆ ಅಂತ ಅಂದ್ರೆ ಅದನ್ನ ಅಲ್ಲೇ ಬಿಡೋ ಹಾಗಿಲ್ಲ. ಈ ರೀತಿ ನೀವು ಎಲ್ಲದನ್ನು ಫಾಲೋ ಮಾಡ್ತಾ ಹೋದ್ರೆ ಕಂಪಲ್ಸರಿಯಾಗಿ ನೀವು ಆರಾಮಾಗಿ ಎಕ್ಸಾಮಿಗೆ 320+, 340+ ಸ್ಕೋರ್ ಮಾಡ್ಬೋದು ಬಯಾಲಜಿ. ಇನ್ನೊಂದು ಮೇನ್ ಏನಂತಂದ್ರೆ ಇಷ್ಟು ಜಾಸ್ತಿ ಅಷ್ಟು ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಿ. ಇದು ಇನ್ನೊಂದು ಬಿಗ್ ಲೆಸನ್ ಫ್ರಮ್ 2024. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂತಂದ್ರೆ 2024 ಎಕ್ಸಾಮ್ ಅಲ್ಲಿ ಇರುವಂತ ಏನು ಕ್ವೆಶನ್ಸ್ ಇತ್ತಲ್ಲ, ಈಗ 2025 ಎಕ್ಸಾಮ್ಸ್ ಅಲ್ಲಿ ಇರುವಂತದ್ದು ಏನು ಕ್ವೆಶನ್ಸ್ ಬಂದಿತ್ತಲ್ಲ, ಲೆಂದಿ ಕ್ವೆಶನ್ಸ್ ಇತ್ತು. ಓಕೆ, ಸೊ ಈ ಲೆಂದಿ ಕ್ವೆಶನ್ಸ್ ಇರೋದ್ರಿಂದ ಏನಾಗ್ತಾ ಇತ್ತು, ನಿಮಗೆ ಟೈಮ್ ಸಾಕಾಗಿರ್ಲಿಲ್ಲ. ಸೊ ಈ ರೀತಿ ಆದ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಟೈಮ್ ಇಟ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದ್ 45 ಸೆಕೆಂಡ್ಸ್ ಅಲ್ಲಿ ನಾನು ಒಂದು ಕ್ವೆಶನ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ನೀವು ಟೈಮರ್ ಇಟ್ಕೊಂಡು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಫಾಲೋ ಆಲ್ ದೀಸ್ ಮೆಥಡ್ಸ್ ಟು ಸ್ಕೋರ್ more than 320 or 340 in upcoming NEET 2026 exam. ಇದೇ ರೀತಿ ವಿಡಿಯೋಸ್ ನ ನೋಡ್ತಾರೆ. ನಾಳೆ NCERT ಹೇಗೆ ಓದ್ಬೇಕು ಅಂತ ಹೇಳಿ ನಿಮಗೆ ಕ್ಲೀನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ನ ಹೇಳ್ಕೊಡ್ತೀನಿ. ಆ ವಿಡಿಯೋನು ಕೂಡ ನೋಡಿ. ಮತ್ತೆ NEET, KCET ಹಾಗೂ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. So don't forget to subscribe this channel, press the bell icon for upcoming videos, share this with your friends and like this video. Meet in the next video. Bye.